ಅವನು ಬರೆದಿದ್ದನ್ನು ನಾವು ಯಾಕೆ ಒಪ್ಪಿದ್ವಿ ಆವತ್ತಿನ ಕಾಲದಲ್ಲಿ, ಅಥವಾ ನಮ್ಮ ಗೆಜೆಟಿಯರು ಕೂಡ ಅದನ್ನು ಸೇರಿಸಿದ್ರಲ್ಲ, ಯಾಕೆ ಸೇರಿಸಿದ್ರು? ಇದೇ ನಮಗೆ ಸಿಂಧು ಆಗೋಯ್ತಲ್ಲ ಅವನು ಬರೆದಿರೋವಂಥ ಈ ಅಸಂಬದ್ಧ ಪ್ರಲಾಪಗಳು. ಅದು ನಮ್ಗೆ ಆಶ್ಚರ್ಯ ಅನಿಸ್ತು. ಅವನ ಹತ್ರ ಕೇಳ್ತಾನಂತೆ, ನಿನ್ನ ದೇವ್ರ ಶಕ್ತಿ ಎಷ್ಟು ಅಂತ ನಾನು ಪರೀಕ್ಷೆ ಮಾಡಲ ಅಂತ ಕೇಳ್ತಾನಂತೆ. ಹೋಗಿ ಆ ಮೂರ್ತಿಗೆ ಉಗಿದು ಹೊರಗಡೆ ಬಂದು ನೀವು ನೋಡಿ, ನಿನ್ನ ದೇವರಿಗೆ ನಾನು ಉಗಿದು ಏನು ಮಾಡೋಕ್ಕಾಗಲಿಲ್ಲ ಅವನ ಹತ್ರ. ನಿನ್ನ ದೇವ್ರಿಗೆ ಏನು ಶಕ್ತಿ ಇಲ್ಲ, ಅವನು ಯಾರೋ ಬರ್ದ ಅಂತ ಹೇಳಿ ನಾವು ಅದನ್ನು ನಂಬಿಕೊಂಡು ಅವನನ್ನು ಹಿಸ್ಟೋರಿಯನ್ ಥರ ಚಿತ್ರಿಸ್ಕೊಂಡು ನಾವು ಅದನ್ನು ಗಜೆಟಿಯರಲ್ಲಿ ಹಾಕ್ಕೊಂಡಿದ್ದೇವಲ್ಲ, ಅಲ್ಲ ನಾವು ಎಂಥ ಬಫೂನ್ಗಳು ಅಂತ. ಸರ್, ನನಗೆ ಚನ್ನಭೈರಾದೇವಿನೂ ನನ್ನ ಸೋದರ ಮಾವನ ಮಗಳಲ್ಲ, ಇವನು ನನ್ನ ಶತ್ರುವಿನ ಮಗ ಅಲ್ಲ. ಇತಿಹಾಸದಲ್ಲಿ ಏನು ನನಗೆ ಕಂಡು ಬಂತು ಅದನ್ನು ನಾನು ಹೇಳ್ಬೋದೇವಿನ, ಇಲ್ದಿರೋದನ್ನು ಹೇಳಿ ನನಗೇನಾಗಬೇಕಾಗಿದೆ? ಕಾರವಾರದ ನೌಕಾನೆಲೆಗೆ ಚನ್ನಭೈರಾದೇವಿ ಹೆಸರು ಕೊಡ್ಬೋದಾಗಿತ್ತು ಕೊನೆ ಪಕ್ಷ. ಹೊನ್ನಾವರದಲ್ಲಿ ಬಂದರೋ ಅಥವಾ ಇದಕ್ಕೋ ಮಾಡ್ಬೋದಾಗಿತ್ತು. ಅದಕ್ಕೆ ನಂತರ ಅವನು ಯಾವುದೇ ಕಾರಣ ಇಲ್ಲದೆ ತನ್ನ ಗಮನವನ್ನು ಗೇರ್ಸಪ್ಪೆಯ ಬಗ್ಗೆ ಹೇಳ್ತಾನೆ. ಗೇರ್ಸಪ್ಪೆಯ ಬಗ್ಗೆ ಹೇಳ್ತಾ ಅವನು ನನಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಗೇರ್ಸಪ್ಪೆಯ ರಾಣಿ, ಗೇರ್ಸಪ್ಪೆಯ ಒಂದೇ ವಾಕ್ಯದಲ್ಲಿ ಗೇರ್ಸಪ್ಪೆಯ ಸಂಸ್ಥಾನದ ಬಗ್ಗೆ ಹೇಳ್ತಾ ಗೇರ್ಸಪ್ಪೆಯ ರಾಣಿಯ ಬಗ್ಗೆ ಅವನ ಮಾತಲ್ಲಿ ಇದ್ದಿದ್ದನ್ನು ಒಂದು 4 ಲೈನ್ ಓದ್ತೀನಿ ಸರ್. ಆಮೇಲೆ, ದ ಲಾಸ್ಟ್ ಕ್ವೀನ್ ಆಫ್ ಗೇರ್ಸಪ್ಪ ಫೆಲ್ ಇನ್ ಲವ್ ವಿತ್ ಎ ಮೀನ್ ಮ್ಯಾನ್. ಮೀನ್ ಮ್ಯಾನ್ ಅಂದರೆ ಒಬ್ಬ ಗಂಡ ಅನ್ನೋ ಅರ್ಥದಲ್ಲಿ ಅವನು ಮೀನ್ ಮ್ಯಾನ್ ಅಂತಾನೆ. ಅವನಿಗೆ ಹೆಂಗೆ ಮೀನ್ ಅಂತ ಅವನು ಗೊತ್ತಿ. ಆ್ಯಂಡ್ ಎ ಸ್ಟ್ರೇಂಜರ್, ಅವನು ಸೈನಿಕ ಅಂತಾನೆ, ಸ್ಟ್ರೇಂಜರ್ ಅಂತಾನೆ. ಇಂಟು ಹೂಸ್ ಪವರ್ ಶಿ ರಿಸೈನ್ಡ್ ಹರ್ ಸೆಲ್ಫ್, ತನ್ನನ್ನೆಲ್ಲ ಒಪ್ಪಿಸ್ಕೊಂಡು, ಟುಗೆದರ್ ವಿತ್ ಹರ್ ಹೋಲ್ ಕಿಂಗ್ಡಮ್. ಅವಳು 74ನೇ ವರ್ಷದಲ್ಲಿ, ಇದು 74ನೇ ವರ್ಷದಲ್ಲಿ ತನ್ನ ಪ್ರಿಯಕರನಿಗಾಗಿ ತನ್ನನ್ನು ತಾನು ಪೂರ್ಣ ಒಪ್ಪಿಸ್ಕೊಂಡ್ಲಂತೆ, ತನ್ನ ರಾಜ್ಯವನ್ನು ಒಪ್ಪಿಸಿದ್ಲಂತೆ ಅವಳು. ಇನ್ ವಿಚ್ ಆ್ಯಕ್ಟ್ ಸೆಟ್ಟಿಂಗ್ ಅಸೈಡ್ ಹರ್ ಚೂಸಿಂಗ್ ಎ ಲವರ್ ಆಫ್ ಬೇಸ್ ಬ್ಲಡ್. ನೋಡಿ, ಅವನ ಬ್ಲಡ್ ಬಗ್ಗೆ ಮಾತಾಡ್ತಾನೆ ಅವನು, ಜಾತಿಯ ಇದನ್ನು ಅವನಲ್ಲಿ ಹೇಗಿತ್ತು ಅನ್ನೋದಕ್ಕೆ. ಅಪಾನ್ ವಿಚ್ ಅಕೌಂಟ್ ಶಿ ವಾಸ್ ಬ್ಲೇಮ್ಡ್ ಆ್ಯಂಡ್ ಹೇಟೆಡ್ ಬೈ ದಿ ಇಂಡಿಯನ್ಸ್. ಅವನು ಮೀನ್ ಬ್ಲಡ್ ಅನ್ನೋದು, ಇಂಡಿಯನ್ಸ್ ಅವಳನ್ನು ದ್ವೇಷ ಮಾಡಿ ಅವಳನ್ನು ಪೂಜೆ ಮಾಡುವಂಥ 2 ದೇವಸ್ಥಾನಗಳಿದೆ ಇವತ್ತಿಗೂ, ಅವನು ಬ್ಲೇಮ್ ಅಂತ ಹೇಳ್ತಾನೆ. ಈ ಥರ ಅಸಂಬದ್ಧಗಳನ್ನು ಬರೀತಾನೆ. ಭಾಳ ಚೆನ್ನಾಗಿ ಏನಿದೆ ಅವನ ಒಂಥರ ವಿಕ್ಷಿಪ್ತ ಮನಸ್ಥಿತಿಗೆ ಹೊಂದುವಂಥ ಮಾತುಗಳು ಹೇಗಿದೆ ಅಂತಂದರೆ, ಅವಳು ಜನರಲಿ ಭಾರತೀಯ ಹೆಣ್ಣುಗಳು 2-3 ಜನ ಗಂಡಂದರನ್ನು ಹೊಂದಿದ್ದಂತೆ ಆ ಕಾಲದಲ್ಲಿ. ನಾವೆಲ್ಲೂ ಓದಲಿಲ್ಲല്ലോ ಅದನ್ನು. ಅಲ್ಲ, ನಮ್ಮ ಇತಿಹಾಸದಲ್ಲಿ ಇಲ್ಲ, ಅವನು ಪ್ರವಾಸಿಯ ಇತಿಹಾಸದಲ್ಲಿದೆ. ಚೂಸ್ ಟು ದೆಮ್ಸೆಲ್ವ್ಸ್ ಲವರ್ಸ್ ಆರ್ ಹಸ್ಬೆಂಡ್ಸ್. ಇಟ್ಸ್ ಲಾಫುಲ್ ಫಾರ್ ಸಚ್ ಕ್ವೀನ್ಸ್ ಟು ಚೂಸ್ ಟು ದೆಮ್ಸೆಲ್ವ್ಸ್ ಲವರ್ಸ್ ಆರ್ ಹಸ್ಬೆಂಡ್ಸ್ 1 or more ಅಕಾರ್ಡಿಂಗ್ ಆ್ಯಸ್ ದೇ ಪ್ಲೀಸ್. ಅವ್ರಿಗೆ ಸಂತೋಷ ಪಡೋ ಜನಗಳ ಜೊತೆಗೆ ಇರ್ಬೋದಿತ್ತಂತೆ ರಾಣಿ. ಇವನು ಇದನ್ನು ಹೇಳ್ತಾನೆ. ಜೊತೆಗೆ ಅವನು ಅವಳ ಪ್ರಿಯಕರ ಏನಿದ್ನೋ, ಟ್ರೂ ಟು ಹಿಸ್ ಬ್ಲಡ್, ಅಂದರೆ ಅವನು ಮೀನ್ ಬ್ಲಡ್ ಅನ್ನೋದಕ್ಕೆ ಇವನು ಹೇಳೋದು, ಅವನ ರಕ್ತಕ್ಕೆ ಹೊಂದಿಕೆ ಆಗುವಂತೆ ಅವನು ಇವಳಿಗೆ ಕೊನೆಗೆ ಮೋಸ ಮಾಡ್ದ. ಅವನು ಹೋಗಿ ಶತ್ರುಗಳ ಜೊತೆಗೆ ಸೇರಿಕೊಂಡು ಅವಳಿಗೆ ಮೋಸ ಮಾಡ್ದ ಅಂತ ಕೂಡ ಅವನು ಹೇಳ್ತಾನೆ. ಇದು ಸಾಧ್ಯನಾ ಅಂತ ನಮಗನ್ನಿಸುತ್ತೆ. ಆಯಿತು, ಯಾರನ್ನೂ ಪ್ರೀತಿಸಿದ್ಲು. ಈಗ ಚನ್ನಭೈರಾದೇವಿ ಅವಳೇನು ಮದುವೆ ಆಗಿರಲಿಲ್ಲ, ಹಾಗಾಗಿ ಯಾರೋ ಒಬ್ಬರನ್ನ ಪ್ರೀತಿ ಮಾಡಿದರೆ ತಪ್ಪು ಅನ್ನೋ ಅಷ್ಟೇ, ಏನು ಅಪರಾಧ ಅಲ್ಲ. ಅವಳು ಉಳಿದ ಸಾಧನೆಗೆ ಹೋಲಿಸಿದರೆ ನಮಗದ್ರ ಬಗ್ಗೆ ಯಾವ ಆಕ್ಷೇಪವೂ ಇಲ್ಲ, ಮತ್ತು ಅದು ಒಂಥರ ಇದೇ ಅಲ್ಲ ಅದು. ಆದರೆ 74ನೇ ವರ್ಷದಲ್ಲಿ ಸಾಧ್ಯವೇ? 74ನೇ ವರ್ಷದಲ್ಲಿ ಪ್ರಿಯಕರನಿಗೋಸ್ಕರ ತನ್ನ ರಾಜ್ಯವನ್ನೇ ಶತ್ರುಗಳಿಗೆ ಒಪ್ಪಿಸೋದಕ್ಕೆ ಸಾಧ್ಯವಾ? ಮತ್ತೆ ಅವನು 74 ವರ್ಷದ ಅವಳ ಪ್ರಿಯಕರ ಅಷ್ಟು ವರ್ಷ ಅವ್ರ ಜೊತೆಗಿದ್ದು ಆಮೇಲೆ ಶತ್ರುಗಳ ಜೊತೆಗೆ ಹೋಗಿ ಸೇರ್ಕೊಂಡು ಇವನಿಗೆ ಮೋಸ ಮಾಡೋದು ಸಾಧ್ಯವಾ? ಅದು ಸತ್ಯವಾ? ಅಷ್ಟು ಅಕಸ್ಮಾತ್ ಅದಕ್ಕೊಂದು ಆಧಾರ ಇದ್ರೂ ಸತ್ಯ ಅಂತಲೇ ಒಪ್ಪೋಣ. ಯಾವ ಆಧಾರದಲ್ಲಿ ಬರ್ದ ಅವನು ಇದನ್ನೆಲ್ಲ? ಇದಷ್ಟನ್ನು ಹೇಳ್ತಾನಲ್ಲ, ನನಗೆ ಇಂಥವ್ರು ಹೇಳಿದ್ರು ಅಂತ ಹೇಳಲ್ಲ, ನನಗೆ ಇಲ್ಲಿ ಸಿಕ್ತು ಅಂತ ಹೇಳಲ್ಲ, ಅಥವಾ ಈ ಕಾವ್ಯದಲ್ಲಿತ್ತು ಅಂತ ಹೇಳಲ್ಲ, ಈ ಶಾಸನದಲ್ಲಿತ್ತು ಅಂತ ಹೇಳಲ್ಲ, ನಾನು ಆ ರಾಜ್ಯಕ್ಕೆ ಹೋಗಿ ತಿಳ್ಕೊಂಡೆ ಅಂತ ಹೇಳಲ್ಲ. ಅವನು ಅಲ್ಲಿಂದ ಹಾದು ಬಂದಿದ್ದು ಬಿಟ್ಟರೆ ಒಂದೇ ದಿನ ಬಂದುಬಿಡ್ತಾನೆ. ಅಲ್ಲಿಂದ ಬಂದು ತುಮ್ರಿಯಿಂದ ಗೇರ್ಸಪ್ಪಕ್ಕೆ ಇದಕ್ಕೆ ಕೆಳದಿಗೆ ಹೋಗ್ತಾನೆ ಅವನು, ಒಂದು ದಿನ ಇದು ಮಾಡಿಕೊಂಡು. ಅವನಿಗೆ ಯಾವ ಆಧಾರ ಅಂತ ಹೇಳಲ್ಲ. ಅವನು ಬರೆದಿದ್ದನ್ನು ನಾವು ಯಾಕೆ ಒಪ್ಪಿದ್ವಿ ಆವತ್ತಿನ ಕಾಲದಲ್ಲಿ?
ಅಥವಾ ನಮ್ಮ ಗೆಜೆಟಿಯರಲ್ಲಿ ಕೂಡ ಅದನ್ನು ಸೇರಿಸಿದ್ರಲ್ಲ, ಯಾಕೆ ಸೇರಿಸಿದ್ರು? ಇದೇ ನಮಗೆ ಸಿಂಧು ಆಗೋಯ್ತಲ್ಲ ಅವನು ಬರೆದಿರೋವಂಥ ಈ ಅಸಂಬದ್ಧ ಪ್ರಲಾಪಗಳು. ಅದು ನಮ್ಗೆ ಆಶ್ಚರ್ಯ ಅನಿಸ್ತು. ಒಂದು. ಎರಡನೇದಾಗ ಅವನು ಇಲ್ಲಿ ನಿಲ್ಲಿಲ್ಲ. ಇಲ್ಲಿ 18 ದಿನ ಇದ್ದು ಇಲ್ಲಿಂದ ಹಬ್ಬಕ್ಕನ್ನು ನೋಡಬೇಕು ಅಂತ ಹೊರಡ್ತಾನೆ ಅವನು. ಹಬ್ಬಕ್ಕನ್ನು ನೋಡಬೇಕು ಅಂತ ಹೋಗುವಾಗ ಅವನ ಜೊತೆಗೆ ಶಣೈ ಅಂತ ಒಬ್ಬ ಇರ್ತಾನೆ. ಅವನು ಇಲ್ಲಿಂದ ಮಂಗಳೂರು ಹತ್ರ ಹೋಗ್ತಿದ್ದಂತೆ. ಅಲ್ಲಿ ಒಂದು ಹಿಂದೂ ದೇವತಾ ಮೂರ್ತಿ ಇತ್ತಂತೆ, ಯಾವುದೋ ಇದು ಅಂದ್ಕೊಂಡು. ಅವನು ಬ್ರಾಹ್ಮಣಂತೆ, ಅವನ ಜೊತೆಗಿದ್ದವನು. ಅವನ ಹತ್ರ ಕೇಳ್ತಾನಂತೆ, ನಿನ್ನ ದೇವ್ರ ಶಕ್ತಿ ಎಷ್ಟು ಅಂತ ನಾನು ಪರೀಕ್ಷೆ ಮಾಡಲ ಅಂತ ಕೇಳ್ತಾನಂತೆ. ಅವನೇನು ಮಾತಾಡಲ್ಲ. ಅವನೇನು ಮಾತಾಡಕ್ಕೆ ಸಾಧ್ಯ? ಅವನಿಗೆ ಇಷ್ಟೊತ್ತಿಗಾಗಲೇ ಇವನ ಜೊತೆಗಿದ್ದು ಗೊತ್ತಾಗಿತ್ತು ರಿಪೇರಿ ಆಗುವಂಥ ವಿಚಾರ ಇದಲ್ಲ. ಸುಮ್ಮನೆ ಹೋಗಿ ಆ ಮೂರ್ತಿಗೆ ಉಗಿದು, ಅವನ ಪುಸ್ತಕದಲ್ಲಿ ಅವನೇ ಹೇಳ್ಕೊಂಡಿರೋದು, ಇದು ನಾವು ಕಟ್ಟಿ ಹೇಳ್ತಾ ಇರೋದಲ್ಲ, ಉಗಿದು ಹೊರಗಡೆ ಬಂದು ನೀವು ನೋಡಿದ್ರೆ ನಿನ್ನ ದೇವರಿಗೆ ನಾನು ಉಗಿದು ಏನೂ ಮಾಡೋಕ್ಕಾಗಲಿಲ್ಲ ಅವನ ಹತ್ರ. ನಿನ್ನ ದೇವರಿಗೆ ಏನು ಶಕ್ತಿ ಇಲ್ಲ. ಅನಂತಮೂರ್ತಿ ಅವರು ಮೂತ್ರ ಮಾಡಿದ ಪ್ರಕರಣದಾಗಿ ಅಂತ ಹೇಳ್ತಾನೆ ಸರ್. ಅದನ್ನು ಹೇಳಿ ಅದರ ನಂತರ ಅವನು ಅಲ್ಲಿಂದ ಹಬ್ಬಕ್ಕನ್ನು ನೋಡೋಕ್ಕೆ ಹೋಗ್ತಾನೆ. ಅಲ್ಲೆಲ್ಲ ಒಂದು ಚೂರು ಪಾರು ಅವಳ ಬಗ್ಗೆ ಕೇಳಿದ್ದೆಲ್ಲ ಹೇಳ್ಕೊತಾನೆ. ಆದರೆ ಅವನು ರಾಣಿಯ ಹಬ್ಬಕ್ಕ ರಾಣಿಯ ವ್ಯಕ್ತಿ ಚಿತ್ರಣದ ಬಗ್ಗೆ ಏನು ಹೇಳ್ದ ಅನ್ನೋದಕ್ಕೆ ಅವನದೇ ಶಬ್ದಗಳಲ್ಲಿ ಇದೆ ನೋಡಿ. ಹರ್ ಕಾಂಪ್ಲೆಕ್ಷನ್ ವಾಸ್ ಆ್ಯಸ್ ಬ್ಲಾಕ್ ಆ್ಯಸ್ ದಟ್ ಆಫ್ ಎ ನ್ಯಾಚುರಲ್ ಇಥಿಯೋಪಿಯನ್. ಇಥಿಯೋಪಿಯಾದಷ್ಟು ಕಪ್ಪಾಗಿದ್ಲಂತೆ ಅವಳು. ನಮ್ಮನ ಕಪ್ಪು ಆ ಥರ ಇರೋದು ನಮ್ಮ ಕರಾವಳಿಯಲ್ಲಿ ಸ್ವಲ್ಪ ಬ್ರೌನಿಶ್ ಇರ್ತಾರೆ, ಆದ್ರೆ ಆ ಲೆವೆಲ್ಗೆ ಕಪ್ಪು ಅದು ಇದ್ರೆ ಅಪರಾಧ ಅಂತಲ್ಲ ನಾನು ಹೇಳ್ತಿರೋದು, ಸುಳ್ಳು ಹೇಳ್ತಿದ್ದಾನಲ್ಲ ಅನ್ನೋದು. ಶಿ ವಾಸ್ ಕರ್ಪುಲೆಂಟ್ ಅಂಡ್ ಗ್ರಾಸ್, ಬಲ್ಕಿ ಬಟ್ ನಾಟ್ ಹೆವಿ. ಫಾರ್ ಶಿ ಸೀಮ್ಡ್ ಟು ವಾಕ್ ನಿಂಬ್ಲಿ ಎನಫ್. ಹಬ್ಬಕ್ಕನಂತ ಒಬ್ಬಳು ಹೋರಾಟಗಾರ್ತಿ ಒಂಥರ ತಡವರ್ಸ್ಕೊಂಡು ಓಡಾಡ್ತಿದ್ಲು ಅನ್ನಂಗೆ ಹೇಳ್ತಾನಪ್ಪ. ಹರ್ ಏಜ್ ಮೇ ಬಿ ಅಬೌಟ್ 40 years, ಆಲ್ದೋ ದ ಪೋರ್ಚುಗಲ್ಸ್ ಹ್ಯಾಡ್ ಡಿಸ್ಕ್ರೈಬ್ಡ್ ಹರ್ ಟು ಮೀ ಆಸ್ ಮಚ್ ಓಲ್ಡರ್. ಅಂದರೆ ಇವನಿಗೆ ಹೇಳಿರೋದೆಲ್ಲ ಪೋರ್ಚುಗಲ್ನವ್ರ ಮಾತು ಇವನು ಕೇಳ್ಕೊಂಡಿದ್ದಾನೆ ಅಂತ ಆಯಿತು. ಓಲ್ಡರ್. ಶಿ ವಾಸ್ ಕ್ಲಾತ್ಡ್ ಆರ್ ರ್ಯಾದರ್ ಗರ್ಡೆಡ್ ಅಟ್ ದ ವೇಸ್ಟ್ ವಿತ್ ಎ ಪ್ಲೈನ್ ಪೀಸ್ ಆಫ್ ಥಿಕ್ ವೈಟ್ ಕಾಟನ್. ಒಂದು ಬಟ್ಟೆ ಸುತ್ಕೊಂಡಿದ್ಲಂತೆ ಸೊಂಟಕ್ಕೆ. ಆ್ಯಂಡ್ ಬೇರ್ ಫೂಟ್, ಪಾದರಕ್ಷೆ ಇರಲಿಲ್ಲ ಅವಳಿಗೆ. ಫ್ರಮ್ ದ ವೇಸ್ಟ್ ಅಪ್ವರ್ಡ್ ದ ಕ್ವೀನ್ ವಾಸ್ ನೇಕೆಡ್. ಸೊಂಟದಿಂದ ಮೇಲಕ್ಕೆ ಬೆತ್ತಲೆ ಆಗಿದ್ಲು. ಸೇವಿಂಗ್ ದಟ್ ಒಂದೇನಿತ್ತಂತೆ ಅಂದರೆ, ಶಿ ಹ್ಯಾಡ್ ಎ ಕ್ಲಾತ್ ಟೈಡ್ ರೌಂಡ್ ಹರ್ ಹೆಡ್ ಆ್ಯಂಡ್ ಹ್ಯಾಂಗಿಂಗ್ ಎ ಲಿಟಲ್ ಡೌನ್ ಅಪಾನ್ ಹರ್ ಬ್ರೆಸ್ಟ್ ಆ್ಯಂಡ್ ಶೋಲ್ಡರ್ಸ್. ಮೇಲೆ ತಲೆ ಕಟ್ಟಿದ ವಸ್ತ್ರ ಒಂದು ಚೂರು ಅವಳ ಎದೆ ವಕ್ಷದ ಮೇಲೆ ಮತ್ತು ಭುಜದ ಮೇಲೆ ಬಿದ್ದಿತ್ತಂತೆ. ಅಂದರೆ ಮೇಲ್ಗಡೆ ಎಲ್ಲ ಲೇಕೆಡ್ಡಿದ್ದು ಅಂತ ಹೇಳ್ತಾನೆ. ಇನ್ ಬ್ರೀಫ್, ಹರ್ ಆಸ್ಪೆಕ್ಟ್ ಆ್ಯಂಡ್ ಹ್ಯಾಬಿಟ್ ರೆಪ್ರೆಸೆಂಟೆಡ್ ರ್ಯಾದರ್ ಎ ಡರ್ಟಿ ಕಿಚನ್ ವೆಂಚ್. ಅಡಿಗೆ ಅವಳ ಥರ, ಅದರಲ್ಲೂ ಹೆಂಗೆ ಲಾಂಡ್ರೆಸ್, ಯಾರೋ ಲಾಂಡ್ರಿಯೇ ಅವಳ ಥರ, ದ್ಯಾನ್ ಎ ಡೆಲಿಕೇಟ್ ಆ್ಯಂಡ್ ನೋಬಲ್ ಕ್ವೀನ್. ಇದು ಹಬ್ಬಕ್ಕನ ಬಗ್ಗೆ, ರಾಣಿ ಹಬ್ಬಕ್ಕನ ಬಗ್ಗೆ ಅವನು ಹೇಳುವಂತ ಮಾತು. ಇವನು ಬಹಳ ಪರ್ವರೇಟೆಡ್, ಪೂರ್ತಿ ಇವನು ಹುಚ್ಚ. ಆಮೇಲೆ ನಮ್ಮ ಭಾರತೀಯರನ್ನ ಅತ್ಯಂತ ಕಳಪೆಯಾಗಿ ಚಿತ್ರಿಸುವುದೇ ಅವನ ಮೂಲ ಉದ್ದೇಶ. ಸರ್, ಅಲ್ಲಿ ಪರಿಸ್ಥಿತಿ ಏನಾಯಿತು ಅಂತ ಹೇಳ್ತೀನಿ. ಆಗ ಇಟಲಿ ದೇಶ ಇತ್ತಲ್ಲ, ಇಟಲಿ ದೇಶ ಇದ್ದ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಅವನು ಇಲ್ಲಿ ಬಂದಿದ್ದ. ಇಲ್ಲಿ ಬಂದಾಗ ಗೇರುಸೊಪ್ಪೆ ಅಂತ ಒಂದು ಶ್ರೀಮಂತ ಮತ್ತು ಕೆಳದಿನೂ ಜನಪರವಾದ ಆಡಳಿತ ಕೊಡುವಂಥ ಒಂದು ಶ್ರೀಮಂತ ಪ್ರದೇಶವಾಗಿತ್ತು. ಇದನ್ನು ನೋಡ್ದ, ಅವನಿಗೆ ಸಹಿಸೋಕ್ಕಾಗಲಿಲ್ಲ. ಅದಕ್ಕೆ ಮೊದಲು ವೆಂಕಟಪ್ಪನ ಏನು ಹೇಳ್ದ, ಇವನಿಗೆ ರಾಜನಾಗುವ ವ್ಯಕ್ತಿತ್ವವಿಲ್ಲ, ಏನು ಆಳ್ತನವೇ ಇಲ್ಲ ಅಂತ ಅಂದ. ಇವಳನ್ನು ಹಬ್ಬಕ್ಕನ್ನು ಹಿಂಗೆ ಹೇಳ್ದ. ಆ ರಾಣಿಯನ್ನು ಅವಳು ಎಲ್ಲೂ ಯಾವುದೇ ಆಧಾರ ಇಲ್ಲದೆ ಚನ್ನಭೈರಾದೇವಿ ಅಂತ ರಾಣಿಯನ್ನು ಅನೈತಿಕವಾಗಿ ಚಿತ್ರಿಸಿದ್ದಷ್ಟೇ ಅಲ್ಲ, ಅವನು ಯಾರ್ದೋ ಜಾತಿ ಎತ್ಕೊಂಡು ಅವನು ತನ್ನ ರಕ್ತಕ್ಕೆ ಸರಿಯಾಗಿ ವರ್ತನೆ ಮೋಸ ಮಾಡದೆ ಅವನ ರಕ್ತ ಅನ್ನೋ ಹಾಗೆ. ಆಮೇಲೆ ಆ ಕಾಲದ ಭಾರತೀಯ ನಾರಿಯರು 2-3 ಪ್ರಿಯಕರರನ್ನ ಅಥವಾ ಗಂಡಂದ್ರನ್ನ ಇಟ್ಕೊಳ್ಳುವಂಥ ಇದಿತ್ತು ರಾಣಿಯರಿಗೆ ಅನ್ನೋ ಹಾಗೆಲ್ಲ ಬರೆದು ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿ ಯಾವುದೇ ರಾಣಿಯರು ಸೊಂಟದಿಂದ ಮೇಲ್ಭಾಗ, ಅದು ಭಾಳ ಈಗ ಇದು ವೇದ ಪೂರ್ವ ಕಾಲದಲ್ಲೋ ಇದ್ರ ಕಾಲದಲ್ಲೋ ನಮ್ಗೆ ಗೊತ್ತಿಲ್ಲ, ಕಾಡು ಜನಾಂಗ ಆಗಿದ್ದ ಕಾಲದಲ್ಲಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಈಗ 500 ವರ್ಷಗಳ ಹಿಂದೆ ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ, ಗೊತ್ತಿಲ್ಲ. ಮತ್ತು ಹಬ್ಬಕ್ಕನ ವ್ಯಕ್ತಿ ಚಿತ್ರಣ, ಅವಳ ಆಳ್ತನವನ್ನು ಅವನು ಹೇಳೋ ರೀತಿ ನೋಡಿಬಿಟ್ರೆ ನಾವು ಹಬ್ಬಕ್ಕನ ಚಿತ್ರವೇ ಬದಲಾಗಬೇಕು. ಇದು ನೋಡಿದ್ರೆ ನಮ್ಮ ಕರಾವಳಿಯ ಹುಡುಗರ ಮೈ ಉರಿಯುತ್ತೇನಪ್ಪ ಅದನ್ನು ಈಗೇನಾದ್ರು ಮತ್ತೆ ಇದನ್ನು ಓದ್ತಾ ಹೋದರೆ ಹಾಗಿದೆ. ಜೊತೆಗೆ ಅವನು ಅವಳನ್ನು
ಈ ಮನೆಯ ಅಡುಗೆ ಹೆಂಗಸಿನ ಥರ, ಕಿಚನ್ ಅಥವಾ ಲಾಂಡ್ರಿ ಹೆಂಗಸಿನ ಥರ, ಅಗಸಗಿತ್ತಿಯ ಥರ ಅಂತ ಹೇಳಿ ಅವಳು ನೋಬಲ್ ಕ್ವೀನ್, ಅಥವಾ ಅವನ ಕ್ವೀನ್ ಥರ ಇರಲಿಲ್ಲ ಅನ್ಬೋದು, ನೋಬಲ್ ಕ್ವೀನ್ ಅಂದರೆ ಅವನ ಲೆಕ್ಕದಲ್ಲಿ ಕ್ವೀನ್ ಅಂತ ಯುರೋಪಲ್ ಕ್ವೀನ್ ಇದ್ದವರೆಲ್ಲ ನೋಬಲ್ಲು, ಬೇರೆಯವರು ಯಾರೂ ಅಲ್ಲ ಅನ್ನಾಗಿ ಅವನ ವ್ಯಕ್ತಿ ಚಿತ್ರಣ ಇರುತ್ತೆ. ಇವನು ಕೊನೆಗೆ ಇಲ್ಲಿಂದ ವಾಪಸ್ ಹೋಗ್ತಾನೆ ಸರ್. ಇಲ್ಲಿಂದ ವಾಪಸ್ ಹೋದವನು ಆ ಕಳೆಬರವನ್ನು ಜೊತೆಗೆ ತಗೊಂಡು ಹೋಗ್ತಾನೆ. ಅಲ್ಲಿ ತೀರೋದ್ಲಲ್ಲ ಅವನು ಹೆಂಡ್ತಿದ್ದು ಅಂತೇಳಿ ತಂದಿದ್ನೆಲ್ಲ ಸುಳ್ಳು ಹೇಳ್ಕೊಂಡು ಅದನ್ನು ತಗೊಂಡೋಗಿ ಅಲ್ಲಿ ಯಾವುದೋ ಚರ್ಚಿನ ಅವರ ಪದ್ಧತಿಯ ಪ್ರಕಾರ ಎಲ್ಲ ಒಂದು ಕಡೆ ಉಳ್ತಾನೆ. ಆಮೇಲೆ ಇವನನ್ನು ರೋಮಿನ ಚರ್ಚಿನಲ್ಲಿ ಗೌರವಿಸಿ ಇವನಿಗೆ ಮಾನ್ಯತೆಯನ್ನು ಕೊಡ್ತಾರೆ. ಮಾನ್ಯತೆಯನ್ನು ಕೊಟ್ಟಾಗ ಒಂದು ಕ್ಷುಲ್ಲಕ ಜಗಳದಲ್ಲಿ ಪೋಪಿನ ಎದುರಿಗೆ ಒಬ್ಬನ ಚೂರಿ ಹಾಕಿ ಅವನ ಎದುರಿಗೆ ಕೊಂದು ಬಿಡ್ತಾನೆ. ಇದು ಇತಿಹಾಸದಲ್ಲಿ ರೆಕಾರ್ಡ್ ಆಗಿರೋದು. ಕೊಂದ ಮೇಲೆ ಇವನನ್ನು ಇಟಲಿಯಿಂದ ಹೊರಗೆ ಹಾಕ್ತಾರೆ, ರೋಮಿನಿಂದ ಹೊರಗೆ ಕಳಿಸ್ತಾರೆ ಇವನ್ನ. ಇಂಥ ವಿಕ್ಷಿಪ್ತ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಪೀಟ್ರೋ ಡೆಲ್ಲಾ ವೆಲ್ಲೆ ಎನ್ನುವಂಥ ವ್ಯಕ್ತಿ ಬರೆದಿರುವಂಥದ್ದು ನಮ್ಮ ಇತಿಹಾಸಕ್ಕೆ ಆಧಾರ ಆಯಿತು. ನಮ್ಮ ಚೆನ್ನಭೈರಾದೇವಿ ಅಂತ ಅಲ್ಲ, ನಾವೆಂಥ ಬಫೂನ್ಗಳು ಅಂತ ಅವನು ಯಾರೋ ಬರ್ದ ಅಂತ ಹೇಳಿ ನಾವು ಅದನ್ನು ನಂಬಿಕೊಂಡು ಅವನನ್ನು ಹಿಸ್ಟೋರಿಯನ್ ಥರ ಚಿತ್ರಿಸ್ಕೊಂಡು ನಾವು ಅದನ್ನು ಗಜೆಟಿಯರಲ್ಲಿ ಹಾಕ್ಕೊಂಡಿದ್ದೇವಲ್ಲ, ಅವನಕ್ಕಿಂತ ಹೆಚ್ಚು ನಮ್ಮ ಈ ಇದಕ್ಕೆ ನಾವು ಈ ಅಪ್ರಬುದ್ಧತನಕ್ಕೆ ಮತ್ತು ಇದಕ್ಕೆ ನಾವು ಅದನ್ನು ಪ್ರಶ್ನಿಸಬೇಕು. ಸತ್ಯ ಹೇಳ್ಬೇಕು ಸರ್, ನಾನು ಹೀಗೆ ಒಂದು ಇದರಲ್ಲಿ ಚರ್ಚೆನಲ್ಲಿ ಈ ವಿಚಾರವನ್ನು ಹೇಳಿದಾಗ ನಮ್ಮವರೇ ಯಾರೋ ಒಬ್ಬರು ಹೇಳ್ತಿದ್ರು, ನೀವು ಪೀಟರ್ ಡೆಲ್ಲವೆಲ್ಲ ಬಗ್ಗೆ ತಪ್ಪು ಅಪಪ್ರಚಾರದ ಮಾತನ್ನು ಹೇಳಿದಿರಿ, ಅದು ಹಾಗಲ್ಲ, ನೀವು ಅದನ್ನು ಪೂರ್ತಿ ಓದಿ ಅಂತ. ನಾನು ಈ ಲೆಟರ್ಸ್ ಆಫ್ ಪೀಟರ್ ಡೆಲ್ಲವೆಲ್ಲೆ ನೋಡಿ ಸರ್, ಲೆಟರ್ಸ್ ಆಫ್ ಪೀಟರ್ ಡೆಲ್ಲವೆಲ್ಲೆ ಅವನು ಬದುಕಿರುವ ಕಾಲದಲ್ಲಿ ಕೂಡ ಪ್ರಿಂಟ್ ಆಗಿದ್ದಲ್ಲ, ಯಾವುದೋ ಬೇರೆ ಬೇರೆ ವರ್ಷ ನಿತ್ತೇನು ಅಂತ ಹೇಳೋದಕ್ಕೆ. ಅದನ್ನು ಮುಂದೆ ಅವನ ಮಕ್ಕಳು ಆ ಪುಸ್ತಕವನ್ನು ಪಬ್ಲಿಷ್ ಮಾಡಿರೋದು. ಆ ಪಬ್ಲಿಷ್ ಮಾಡಿರೋದನ್ನು ಇಟಲಿಯನ್ನಲ್ಲಿದ್ದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಿ ಇಂಗ್ಲೀಷಿನ ಒರಿಜಿನಲನ್ನು ನಾನು ಓದಿರೋದು ಮತ್ತು ಅದರ ಯಥಾವತ್ತಿರೋದನ್ನು ನಾನು ಮುನ್ನುಡಿನಲ್ಲಿ ಹಾಕಿರೋದೇನಿದೆಯೋ ಇದು ಯಥಾವತ್ತು ಅವನ ಪುಸ್ತಕದ ಇದು. ಜೊತೆಗೆ ಸರ್, ನನಗೆ ಚೆನ್ನಭೈರಾದೇವಿನೂ ನನ್ನ ಸೋದರ ಮಾವನ ಮಗಳಲ್ಲ, ಇವನು ನನ್ನ ಶತ್ರುವಿನ ಮಗ ಅಲ್ಲ. ಇತಿಹಾಸದಲ್ಲಿ ಏನು ನನಗೆ ಕಂಡು ಬಂತು ಅದನ್ನು ನಾನು ಹೇಳ್ಬೋದು ವಿನ ಇಲ್ದಿರೋದನ್ನು ಹೇಳಿ ನನಗೇನಾಗಬೇಕಾಗಿದೆ? ಪೀಟರ್ ಡೆಲ್ಲವೆಲ್ಲೆ ಅವನು ಸತ್ತೇ 500 ವರ್ಷ ಆಗಿದೆ. ಈಗ ಅವನ ಬಗ್ಗೆ ಅಕಸ್ಮಾತ್ ನೆಗೆಟಿವ್ ಹೇಳಿ ಏನಾಗಬೇಕಾಗಿದೆ? ಆದರೆ ಅವನು ನಮ್ಮ ಚರಿತ್ರೆಯನ್ನು ಅಪಭ್ರಂಶಗೊಳಿಸಿರುವಂಥ ಒಂದು ಸಾತ್ವಿಕವಾದ ಆಕ್ರೋಶ ನನ್ನಲ್ಲಿದೆ. ಅವನ ವಿಕಾರ ನಿಜವಾಗಿ ಅವನ ಏನು ಹೇಳಬೇಕು, ಅದು ವಿಕ್ಷಿಪ್ತ ಮನಸ್ಥಿತಿ ಇದೆಯಲ್ಲ ನೋಡಿ. ಯಾವನೋ ಒಬ್ಬ ತನ್ನ ಒಂದು ನೆನಪನ್ನು ತರದ ಸ್ವಭಾವ ಇದೆ. ಇಡೀ ಶರೀರದ ಪಳೆಯುಳಿಕೆಗಳನ್ನೆಲ್ಲ ಸುಗಂಧ ದ್ರವ್ಯಗಳ ಜೊತೆಗೆ ಶವಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅದು ಬೇರೆ ಏನು ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ಭಾರತಕ್ಕೆ ತಂದು ಭಾರತದಲ್ಲಿ ಇಟ್ಟೆಲ್ಲ ಓಡಾಡ್ಕೊಂಡು ಇಲ್ಲಿಂದ ಇಟಲಿ ತಗೊಂಡು ಆಯಿತು ಅವನ ನಂಬಿಕೆ ಅಂತಲೇ ಇಟ್ಕೊಂಡು ಅವನು ಕೊನೆಗಾದರೂ ಮಾಡಿದ್ದೇನು ಅಂತಂದರೆ ತನ್ನ ಧರ್ಮಗುರುವಿನ ಪರಮೋಚ್ಚ ಧರ್ಮಗುರುವಿನ ಎದುರೇ ಇನ್ನೊಬ್ಬ ವ್ಯಕ್ತಿಯನ್ನು ಚಾಕುನಲ್ಲ. ಇದನ್ನು ಇತಿಹಾಸ ಪೀಟರ್ ಡೆಲ್ಲವೆಲ್ಲೆ ನೀವು ಈಗ ಅವನ ಬಗ್ಗೆ ಬೇಕಾದ್ರೆ ಹುಡುಕಿ ನೋಡಿ, ನಿಮ್ಗೆ ಸಿಗುತ್ತಾ ಇಲ್ವ ಅಂತೇಳಿ. ಇಂಥ ವ್ಯಕ್ತಿ ಅಂತ ಗೊತ್ತಾದ ಮೇಲಾದರೂ ಅವನ ಇತಿಹಾಸದ ಬಗ್ಗೆ ನಾವು ಅದಕ್ಕೋಸ್ಕರನೇ ವೋಜೆವಸ್ಕಿ ಅವ್ರು ಹೇಳಿದ್ದೇನು ಅಂತಂದರೆ, ನಿಮ್ಮವರು ಯಾಕೆ ಚೆನ್ನಭೈರಾದೇವಿ ಅಂತ ವ್ಯಕ್ತಿತ್ವವನ್ನು ಅವನೋ ಪರ್ವರ್ಟೆಡ್ ವ್ಯಕ್ತಿಯ ಇತಿಹಾಸವನ್ನು ನಂಬಿ ಒಬ್ಬ ಹುಚ್ಚಿನ ಮಾತನ್ನು ನಂಬಿ ಯಾಕೆ ಹೀಗೆ ಮಾಡಿದ್ರು ಅಂತ ಅವ್ರ ಮನೆಗೆ ಹೋಗಿ ಅವರು ನಾನು ನನ್ನ ಪತ್ನಿ ಮತ್ತು ಅವ್ರ ಯಜಮಾನರು ಜೊತೆಗೆ ನನ್ನ ಸ್ನೇಹಿತರು ಗಂಡ ಹೆಂಡತಿ ಇಷ್ಟೆಲ್ಲ ಜನ ಊಟ ಮಾಡ್ತಾ ಅವರು ಈ ಪ್ರಶ್ನೆಗಳನ್ನು ಕೇಳಿದಾಗ ನಮ್ಮ ಹತ್ರ ಉತ್ತರ ಇರಲಿಲ್ಲ. ಇದು ಯಾರೋ ಭಾರತೀಯರೋ ಅಥವಾ ಯಾರೋ ನಮ್ಮ ಇತಿಹಾಸ ಇಲ್ಲಿರೋ ರೆಕ್ಕೆ ಪುಕ್ಕ ಕಟ್ಟಬೇಕು ಅಂತ ಹೇಳಿರೋದಲ್ಲ. ಇವತ್ತು ಜೀವಂತ ಇರುವಂಥ ಭಾಷಾ ತಜ್ಞ ಅಂತ ಹೇಳಿ ಯೂನಿವರ್ಸಿಟಿನಲ್ಲಿ PhD ಮಾಡಿರುವಂಥ ಅಮೇರಿಕದ ಇವತ್ತು ಕೂಡ ಆನರರಿಯಾಗಿ ಅವರಿಗೆ 71 ವರ್ಷನೇ ಏನಾಗಿದೆ, ಅವರು ಈಗ ಕೂಡ ಆನರರಿಯಾಗಿ ಕೆಲವು 1-2 ತರಗತಿಗಳನ್ನು ತಗೋತಾರೆ. ಅವರು ಡಾಕ್ಟರ್ ಹನ್ನಾ ಚಾಪಲ್ ವೋಜೆವಸ್ಕಿ ಅವರು ಕೇಳಿರುವ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಯಾಕಿಲ್ಲ ಅಂತ ಕೇಳಿದರೆ, ನೀವು ಅಂಥ ಪರ್ವರ್ಟೆಡ್ ಇವರನ್ನು ಆಧಾರ ಇಲ್ಲದೆ ಬರೆದಿರೋದನ್ನು ಅಲ್ಲಿ ಇತಿಹಾಸವನ್ನು ದಾಖಲು ಮಾಡುವಾಗ ಅದಕ್ಕೊಂದು ಮೆಥಡಾಲಜಿ ಇದೆ. ಇವತ್ತಲ್ಲ ಯಾವತ್ತಾದರೂ ಅದಕ್ಕೊಂದು ಆಧಾರ ಹೇಳ್ತಾರೆ, ಯಾರಾದರೂ ಇಂಥವ್ರು ಅಂತ ಹೇಳ್ತಾರೆ. ಏನೂ ಹೇಳದೆ ಅವನು ಏನೋ ಬರೆದಿಟ್ಟಿದ್ದನ್ನು ನೀವು ಹೇಗೆ ನಿಮ್ಮ ಇತಿಹಾಸ ಒಪ್ಕೊಂಡಿದೆ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಕರೆಕ್ಟ್. ಅವ್ರು ಕೇಳಿದ್ರು, ನಮ್ಮ ವೆರಿಫಿಕೇಶನ್ ಇಲ್ವಾಗ ನನಗೆ ಬೇರೆ ಥರದಲ್ಲಿ ಅವ್ರ ಹತ್ರ ಒಂದು ಉತ್ತರ ಕೊಡೋಣ ಅಥವಾ ನಮ್ಮ ಅಂತ ಹೇಳೋದಕ್ಕೆ ಏನು ಹೇಳಲಿ ಸರ್? ನಾನು ನಮ್ಮ ವೀಕ್ನೆಸ್ ಅನ್ನಲ್ಲ.
ನಾವು ಭಾರತೀಯರೇ ಹೀಗೆ ಅನ್ಲ, ಅಥವಾ ಅವನೇ ಸತ್ಯ ಅಂತ ಹೇಳ, ಏನು ಹೇಳಿ ಗೊತ್ತಾಗಲಿಲ್ಲ ನನಗೆ. ಆದರೆ ಇವತ್ತಿಗೂ ಕೂಡ ನಮ್ಮ ಗೆಜೆಟಿಯರಲ್ಲಿ ಇದೇ ಇದೆ ಇದ್ರ ಬಗ್ಗೆ ಯಾವುದೇ ಒಂದು ಆಕ್ಷೇಪ ಎಲ್ಲೂ ಕಾಣಲಿಲ್ಲ. ಇದ್ರ ಬದಲು ಕೆಲವರು ಒಬ್ಬಿಬ್ಬರು 198 ಜನ ಏನೂ ಹೇಳಲಿಲ್ಲ, ಒಬ್ಬರಿಬ್ಬರು ಹೇಳಿರೋದು ಅವನು ಹೇಳಿರ್ಬೇಕಾದ್ರೆ ಅದು ಸತ್ಯ ಇರ್ಬೋದು, ಅಲ್ಲ ಇರಬಹುದು, ಈ ಸುಳ್ಳು ಅಂತ ನನಗೇನು ಸಾಧಿಸಬೇಕಾಗಿಲ್ಲ, ಆದರೆ ಸತ್ಯಕ್ಕೂ ಒಂದು ಆಧಾರ ಇರಬೇಕು. ಅಬ್ಬಕ್ಕನ ವ್ಯಕ್ತಿ ಚಹರೆಯ ಬಗ್ಗೆ ಮಾತಾಡಿದ್ನಲ್ಲ, ಹಾಗಾದ್ರೆ ಅಬ್ಬಕ್ಕ ಹಾಗೆ ಇದ್ಲು ಅಂತ ಇವ್ರು ಹೇಳ್ತಾರ? ಅಥವಾ ನಮ್ಮಲ್ಲಿ ಆ ಕಾಲದಲ್ಲಿ ಯಾರಾದರೂ ಹಾಗಿದ್ದವರು ಇದ್ರ? ಇನ್ನೂ ಒಂದು ಹೇಳ್ತಾನೆ ಅವನು, ಗೋವಾಕ್ಕೆ ಬಂದಂತೆ, ಗೋವಾದಲ್ಲಿ ಯಾವುದೋ ಒಂದು ಪರ್ವದ ದಿನ, ಸಂಕ್ರಾಂತಿನೋ ಅದನ್ನು ಹೇಳ್ತಾನವನು. ಅವತ್ತು ಬಹುತೇಕ ಇಂಡಿಯನ್ಸ್ ಸಮುದ್ರ ಸ್ನಾನ ಮಾಡ್ತಿದ್ರು, ಅವ್ರಿಗೆ ಅದು ಪುಣ್ಯದ ದಿನ ಆಗಿತ್ತು, ಎಲ್ಲರೂ ಬೆತ್ತಲಾಗಿದ್ರು ಅಂತ ಹೇಳ್ತಾನೆ. ಅದನ್ನು ಆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ನಲ್ಲ ಇಟಲಿಯಿಂದ, ಅವರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ಇಂಡಿಯನ್ ಪದ್ಧತಿಯ ಪ್ರಕಾರ ಪೂರ್ಣ ಬೆತ್ತಲಾಗಿ ಸ್ನಾನ ಮಾಡಲ್ಲ, ಇದು ಇವನು ಹೇಳಿರುವಂಥದ್ದನ್ನು ಇದಕ್ಕೆ ಸತ್ಯ ಅನ್ನೋದಕ್ಕೆ ಆಧಾರ ಸಿಗೋಲ್ಲ ಅಂತ ಅವನೇ ಬರೆದಿಟ್ಟಿದ್ದಾರೆ. ಹೌದು, ಈಗ ನಮ್ಮಲ್ಲಿ ಸಮುದ್ರ ಸ್ನಾನ ಮಾಡೋದು ಹೌದು, ಯಾವುದೋ ಒಂದು ಅಮಾವಾಸ್ಯೆ ಇದೆಯಲ್ಲ, ಅವತ್ತು ಸಮುದ್ರ ಸ್ನಾನ ಮಾಡ್ತಾರೆ. ಈಗ ಮಲ್ಪೆ ಗಿಲ್ಪೆ ಕಾಪು ಅಲ್ಲೆಲ್ಲ ಅದು ಪದ್ಧತಿ ಇದೆ. ಅದೇ ನೋಡಿ ಸರ್, ಹೌದು ಅಲ್ಲಿದೆ. ನಾನು ಹೇಳೋದು ಅಲ್ಲಿ ಯಾರು ಬೆತ್ತಲೆ ಸ್ನಾನ ಮಾಡೋದಿಲ್ಲ. ಅದೇ ಇವನು ಪೆಟ್ರೋಡೆಲೆವೆಲ್ಲ ಪುಸ್ತಕದಲ್ಲಿ ಇದೆ ಅದು. ಹಂಗಾರೆ ಅವ್ನು ಸುಳ್ಳು ಹೇಳ್ದ ಅಂತ ಆಯ್ತಲ್ಲ ಅಲ್ಲುವ. ಅಂದರೆ ಅವನಿಗೇನಿತ್ತು ಅಂದರೆ ರೋಚಕವಾಗಿ, ಅನೈತಿಕವಾಗಿ, ಒಂಥರ ಜನಗಳಿಗೆ ಕುತೂಹಲನೋ ಏನೋ ಇರ್ಬೇಕಾರೆ, ಈ ಮೊದಲು ಈ ನಮ್ಮಿಂದ ಏಲಕ್ಕಿ ಕಾಳುಮೆಣಸು ಎಲ್ಲ ತಗೊಂಡು ಹೋಗ್ತಿದ್ರಲ್ಲ ಸರ್, ಈ ಯುರೋಪಿಯನ್ನವರು ಇಲ್ಲಿ ಬರೋದಕ್ಕಿಂತ ಮೊದಲು ನಮ್ಮ ಸಾಂಬಾರು ಪದಾರ್ಥಗಳು ಅರಬ್ ದೇಶ, ಕಾನ್ಸ್ಟಾಂಟಿನೋಪಲ್ ಮೂಲಕ ಯುರೋಪಿಗೆ ಹೋಗ್ತಿತ್ತಲ್ಲ, ಆವಾಗ ಯುರೋಪಿನಲ್ಲಿ ಒಂದಿಷ್ಟೆಲ್ಲ ಕಥೆಗಳಿದ್ವಂತೆ. ಏನು ಅಂತಂದರೆ, ಏಲಕ್ಕಿ ಅಂದರೆ ಒಂದು ದೊಡ್ಡ ಮರದಲ್ಲಿ ಬಿಡುತ್ತೆ, ಅದಕ್ಕೆ 7 ಎಡೆ ಸ್ವಲ್ಪ ಸುತ್ತಾಕೊಂಡಿರುತ್ತೆ, ಈ ಥರದ್ದೆಲ್ಲ ಕಥೆ ಕಟ್ಟು. ಯಾಕೆ ಅಂತ ಕೇಳಿದರೆ ಬೇರೆಯವರು ಅದರ ವ್ಯಾಪಾರಕ್ಕೆ ಬರಬಾರ್ದು ಅಂತ ಹೇಳಿ. ಇವರು ಹಾಗೆ ತಮ್ಮ ಪುಸ್ತಕದಲ್ಲಿ ಈ ಥರ ಎಲ್ಲ ಬರೆದುಬಿಟ್ರೆ ಅದು ಪುಸ್ತಕ ಜಾಸ್ತಿ ಮಾರಾಟ ಆಗುತ್ತೆ, ಜೊತೆಗೆ ತಾವೇನೋ ನೋಡ್ಕೊಂಬಂದ್ವಿ, ನಾವು ಗ್ರೇಟ್, ಇದನ್ನೆಲ್ಲ ಇದು ಮಾಡ್ಕೊಂಬಂದ್ವಿ ಅನ್ನೋದಾಗತ್ತೆ ಅಂತ ಬರೆದಿದ್ದಾರೆ. ಆದರೆ ಈಗಲೂ ನನಗೆ ಕೆಲವರು ಹೇಳ್ತಾರೆ, ಈಗ ಮೋದಿಯವರೆಲ್ಲ ಬಂದ ಮೇಲೆ ಇವತ್ತು ವಿದೇಶದಲ್ಲಿ ಅನಿವಾಸಿ ಭಾರತೀಯರೆಲ್ಲ ತಲೆ ಎತ್ತಿ ತಿರುಗಾಡುವಂಥ ಒಂದು ಸ್ವಾಭಿಮಾನದ ಪರಂಪರೆ, ಮತ್ತು ಭಾರತ ಇವತ್ತು ಬಲಿಷ್ಠವಾದ ಭಾರತ ಅನ್ನೋದು ಇವತ್ತು ವಿಶ್ವಕ್ಕೆ ಗೊತ್ತಾಗಿದೆ. ಆದರೂ ಕೂಡ ಈಗಲೂ ಕೆಲವು ದೇಶಗಳಲ್ಲಿ ಕೇಳ್ತಾರೆ, ಈಗಲೂ ನೀವು ಚಕ್ಕಡಿ ಗಾಡಿಯಲ್ಲಿ ಓಡಾಡ್ತೀರಾ, ಅಂದರೆ ನಮ್ಮನ್ನು ಹಿಂಸೆ ಮಾಡುವ, ಹೀಗಳೆಯುವ, ನಮ್ಮನ್ನು ಆ ಮಟ್ಟದಲ್ಲಿ ನೋಡುವಂಥ, ನಮ್ಮನ್ನು ಕೆರಳಿಸುವ ಈ ಥರದ ಪ್ರವೃತ್ತಿ ವೆಸ್ಟಲ್ಲಿ ಈಗಲೂ ಇದೆ ಅಂತ ಹೇಳ್ತಾ ಇದ್ರು. ಇದೆಲ್ಲ ಅದಂದ್ರೆ ಅದು ಹೊಟ್ಟೆ ಉರಿಯೂ ಇರ್ಬೋದು, ಹೊಟ್ಟೆ ಕಿಚ್ಚು ಇರ್ಬೋದು. ಖಂಡಿತ ಅವರು ಇಟಲಿಗಿಂತ ಇಲ್ಲಿ ಶ್ರೀಮಂತವಾಗಿದೆ ಅಂತಾದ್ರೆ ನಾವು ಇವ್ರ ಮೇಲೆ ಅವಲಂಬಿತರಾಗಿ ಆಗಿದ್ದೀವಿ ಅನ್ನೋದು. ಯಾಕಂದ್ರೆ ಬ್ರಿಟಿಷರು ಬಂದ ಹೊಸ್ತರಲ್ಲಿ ಅಲ್ಲಿ ಅವರು ಬರೆದಂಥ ಪತ್ರ ವ್ಯವಹಾರಗಳಲ್ಲೆಲ್ಲ ನೋಡಿದ್ರೆ ನಮ್ಮ ಗುರುಕುಲದ ಬಗ್ಗೆ, ನಮ್ಮ ಸಂಸ್ಕೃತ ಭಾಷೆಯ ಬಗ್ಗೆ, ನಮ್ಮ ಶ್ರೀಮಂತಿಕೆಯ ಬಗ್ಗೆ, ನಮ್ಮ ಜ್ಞಾನದ ಬಗ್ಗೆ, ನಮ್ಮ ಶಿಸ್ತಿನ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ಅವರು ಮೊದಲು ಅದನ್ನೇ ಮಟ್ಟ ಹಾಕಬೇಕು ಅಂತಲೇ ಒಂದು ಇದನ್ನು ಮಂಡಿಸ್ತಾರಲ್ಲ ಅವರು. ಹೌದು ಬಹಳಷ್ಟು ಆ ಕಾಲದ ಈಗ ಕೃತಿಗಳನ್ನು ಓದಿದ ಬಗ್ಗು ನಮ್ಮ ಆ ಇಡೀದಾದ ಶ್ರೀಮಂತಿಕೆಯ ಬಗ್ಗೆ ಕೂಡ ಅವರು ಅತ್ಯಂತ ಜಲಸನ್ನ ಪಡ್ತಾರೆ. ಹೌದು. ಹಾಗಾಗಿ ನಮಗೆ ಈ ಎಲ್ಲ ಇಂಥವನ ಈ ಏನು ಹೇಳಬೇಕು ಅದಕ್ಕೆ ಪರ್ವರ್ಟೆಡ್ ಬರಹದಿಂದಾಗಿ ಏನಾಯಿತು ಅಂದರೆ, ರಾಣಿ ಚೆನ್ನಭೈರಾದೇವಿ ಅಂತ ಒಂದು ಅದ್ಭುತವಾದ ವ್ಯಕ್ತಿತ್ವ ನಮಗೆ ಮಸುಕಾಗೋಯ್ತು, ನಮ್ಮ ಎದುರಿಗೆ ಬರಲೇ ಇಲ್ಲ. ಅದು ನಾವು ಅದು ಯಾಕೆ ಹಾಗೆ ಮಾಡ್ಕೊಂಡ್ವಿ ಅಂತಂದರೆ ಎರಡು, ಇನ್ನೊಂದು ಅವಳದ್ದೇ ಆದ ಪರಂಪರೆನೂ ಮುಂದುವರಿಲಿಲ್ಲ, ಅದನ್ನು ಓನ್ ಮಾಡ್ಕೊಂಡು ಇಲ್ಲ ಹೀಗಲ್ಲ ಅನ್ನೋರು ಅವರೂ ಇರಲಿಲ್ಲ. ನಾವು ಉಳಿದವರು ಕೂಡ ಅವಳನ್ನು ಆ ರೀತಿ ಚಿತ್ರಿಸಲಿಲ್ಲ. ಮತ್ತು ಆ ಒಂದು ಪೋರ್ಷನ್ ಅವರ ಇಡೀ ಉದಾತ್ತವಾದಂಥ ವ್ಯಕ್ತಿತ್ವವನ್ನು, ಸಾಮ್ರಾಜ್ಯ ಪ್ರಜ್ಞೆಯನ್ನು, ಅವಳ ಬೌದ್ಧಿಕ ಪ್ರಜ್ಞೆಯನ್ನು, ವ್ಯಾವಹಾರಿಕ ಪ್ರಜ್ಞೆಯನ್ನು, ಅಥವಾ ಇಡೀದಾಗಿ ಆ ಕಾಲದಲ್ಲೇ ಅಷ್ಟು ಮುಂದಾಲೋಚನೆ ಇದ್ದು ಆ ಒಂದು ಸಣ್ಣ ಇದನ್ನು ಅವಳ ರಾಜ್ಯವನ್ನು ಅಥವಾ ಅವಳ ಒಂದು ಪ್ರಾಂತ್ಯವನ್ನು ಕಟ್ಟಿದ್ದಕ್ಕೆ ಅದು ಅಪಚಾರ ಆಗೋದು ಹೇಗೆ? ಅದು ಹಾಗೆ ಖಂಡಿತವಾಗಿ ಅಪಭ್ರಂಶ ಆಗೋದು ಹೇಗೆ? ಅಕಸ್ಮಾತ್ ಆ ಸಂಬಂಧ ಇದ್ದರೆ ಅವನು ಅವಳಿಗೊಂದು ಸಂಬಂಧ ಇತ್ತು ಅಂತ ಹೇಳಿದ್ರೆ ಏನೂ ಇರಲಿಲ್ಲ ಸರ್. ನಮ್ಗೆ ಏನೋದ್ರಿಂದ ಮೀನ್ ಬ್ಲಡೆಡ್ ಫೆಲೋ, ಟ್ರೂ ಟು ಹಿಸ್ ಬ್ಲಡ್, ಅವನು ಹೀಗೆ ಮಾಡ್ದ, ಅವಳು ತನ್ನ ರಾಜ್ಯವನ್ನು ಸರೆಂಡರ್ ಮಾಡಿದ್ಲು, ಅವಳ ವಯಸ್ಸು ಎಷ್ಟಾಗಿತ್ತು ಏನೂ ಹೇಳ್ದೇನೆ
ಅವನ ಹೇಳಿಕೆಯಲ್ಲಿರುವಂಥ ಆ ಪರ್ವಟೆಡ್ನೆಸ್ಸಿಗೆ ನಾನು ಹೇಳ್ತಿರೋದು. ಆ ಸಂಬಂಧ ಅದು ದೊಡ್ಡದು ಅಲ್ಲೇ ಅಲ್ಲ ಸರ್. ನಾವು ಅದನ್ನು ಅಂಥ ಸಂಬಂಧಗಳನ್ನು ನಾವು ಅಂಥ ದೇವತೆಗಳಾಗಿ ಚಿತ್ರಿಸಿದ್ವಿ. ನಮ್ಮ ಇದೇನು ಪಂಚಕನ್ಯೆಯರು ಅವರೆಲ್ಲರದ್ದು ಕಥೆಗಳನ್ನು ಕೇಳಿದಾಗಲೂ ಏನೋ ಒಂದು ಇದಿದೆ. ಅದಕ್ಕೆ ನಮ್ಮದೇ ಆದ ಒಂದು ಸಮಜಾಯಿಷಿಗಳಿದೆ, ನಮ್ಮದೇ ಆದ ನಂಬಿಕೆಗಳಿದೆ, ನಮ್ಮದೇ ಆದ ಗೌರವ ಇದೆ, ಘನತೆ ಇದೆ. ಅದನ್ನು ನಾವು ಒಪ್ಕೊಂಡಿದ್ದೀವಿ. ಇದಕ್ಕೂ ನಾವು ಘನತೆ ಕೊಟ್ಕೊತಿದ್ವಿ. ನಮಗದೊಂದು ಸಂಬಂಧ ಇದ್ದ ತಕ್ಷಣ ಅವಳೇನು ನಮಗೆ ತ್ಯಾಜ್ಯಳಾಗ್ತಿರ್ಲಿಲ್ಲ, ಅಥವಾ ಈಗೇನು ಅವಳು ನಮಗೆ ಪೂಜ್ಯಳಲ್ಲ ಅಂತ ಏನಲ್ಲ. ಅದು ನಿಜ ಆದರೂ ಕೂಡ ಅವಳು ನಮಗೆ ಪೂಜ್ಯಳೆ, ನಾನು ಹೇಳ್ತೀನಿ. ಆದರೆ ಅವನು ಬರೆದಿರುವ ರೀತಿ ಇದೆ ನೋಡಿ, ಬರೆದ ವ್ಯಕ್ತಿ ಅವನು ಪ್ರವಾಸ ಮಾಡಿದ್ನೋ ಶವಯಾತ್ರೆ ಮಾಡಿದ್ನೋ ಅಂತ ಗೊತ್ತಿಲ್ಲ. ಅವನು ಶವಯಾತ್ರೆ ಅಂತ ಸರಿ ಸರ್ ನೀವು ಹೇಳಿದಾಗೆ ಅವನು ನಮ್ಮ ಸಂಸ್ಕೃತಿಯ ಶವಯಾತ್ರೆ ಮಾಡಿಕೊಂಡಿದ್ದ. ಅವನು ವಿಕ್ಷಿಪ್ತ ಅನ್ನೋದಕ್ಕೆ ಮತ್ತೆ ಅವನ ಬುದ್ಧಿಭ್ರಮಿತ ಅನ್ನೋದಕ್ಕೆ ಅದು ಬೇಕಾದಷ್ಟು ಉದಾಹರಣೆ ಅವನ ಹತ್ರನೇ ಸಿಗುತ್ತೆ. ಅದು ಆದ್ರೆ ಆ ಭ್ರಮಿತ ಬರೆದಂಥ ಆ ಮಾತನ್ನ ಅಥವಾ ಲೆಟ್ರನ್ನ ಇತಿಹಾಸ ಅಂತ ನಾವು ಸ್ವೀಕರಿಸಿದ್ದೇವಲ್ಲ, ನಾವು ಯಾವ್ದ್ರಲ್ಲಿ ಹೊಡ್ಕೋಬೇಕು ಹೇಳಿ? ಹೌದು, ಅದು ನಮ್ಮ ಪ್ರಾರಬ್ಧ. ಮತ್ತೆ ಇದಕ್ಕಿಂತ ನಮ್ಮ ಹುಚ್ಚುತನಕ್ಕೆ ಬೇರೆ ಇದೆಯಾ? ಖಂಡಿತ. ಅದು ಈಗಿನ ವರ್ತಮಾನದಲ್ಲಾದರೂ ಅಟ್ಲೀಸ್ಟ್ ಈಗೆಲ್ಲವೂ ಕರೆಕ್ಷನ್ ಆಗ್ತಾ ಇದೆ ನೋಡಿ. ನಮಗೆ ಬಹಳ ಆಶ್ಚರ್ಯ ಅನಿಸೋದು ಚನ್ನಭೈರಾದೇವಿ ಬದುಕಿನ ಇನ್ನೊಂದು ಘಟನೆಯನ್ನು ಹೇಳಬೇಕು ನಿಮಗೆ ಅಂತಂದರೆ, ಯಾರೋ ಧರ್ಮವನ್ನು ಹೀಗಳಿಬೇಕು ಅಂತಲ್ಲ. ಸಂತ ಸೇವಿಯರು ಇಲ್ಲಿ ಬಂದಿದ್ದು, ಅವನು ಬರ್ತಾನೆ, ಅವನು ಮತಾಂತರ ಪ್ರಕ್ರಿಯೆಗೆ ಗೋವಾದಲ್ಲಿ ಇನ್ಕ್ವಿಸಿಷನ್ ಆ್ಯಕ್ಟ್ ಬರೋದಕ್ಕೆ ಪ್ರಮುಖ ಕಾರಣನೇ ಅವನು. ಎಲ್ಲ ಸರಿ, ಅವನ ದೇಹವನ್ನು ಪವಿತ್ರ ಅಂತ ಪೂಜೆ ಮಾಡ್ತಾರೆ, ಮಾಡೋರು ಮಾಡಿ ಇಟ್ಟಿದ್ದಾರೆ. ಆದರೆ ಗೋವಾದಲ್ಲಿ ಸರ್ಕಾರದಿಂದ ಅನುದಾನಿತ ಪಡೆದು ಸಂತ ಸೇವಿಯರ್ದು ಒಂದು ಅಧ್ಯಯನ ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಟ್ ಇದೆ. ಅವನು ಇಲ್ಲಿ ಇದ್ದಿದ್ದು, ಎಲ್ಲಿಂದನೋ ಬಂದಿದ್ದು, ಇದ್ದಿದ್ದೇ 8 ವರ್ಷ. ಆ 8 ವರ್ಷದಲ್ಲಿ ನಮಗೇನು ಉಪಕಾರ ಮಾಡಿದ್ನೋ ಅದೆಲ್ಲ ಬೇರೆ, ಈ ನೆಲಕ್ಕೆ ಏನು ಕೊಟ್ಟ ಅನ್ನೋದು ಬೇರೆ ವಿಚಾರ. ನಮ್ಮ 54 ವರ್ಷಗಳ ಕಾಲ ನಮಗೆ ಈ ಥರ ಇಷ್ಟು ಒಳ್ಳೆಯ ರಾಜ್ಯಭಾರವನ್ನು ಮಾಡಿ, ಶ್ರೀಮಂತ ನಾಡನ್ನು ಕಟ್ಟಿ, ವಿದೇಶಿ ವಿನಿಮಯವನ್ನು ಗಳಿಸಿ, ಈ ವಿಜಯನಗರ ಸಂಸ್ಥಾನಕ್ಕೆ ಸಂಪನ್ಮೂಲವನ್ನು ಒದಗಿಸಿ, ಈ ನಮ್ಮ ಬೆಳೆಗಳಿಗೆಲ್ಲ ಒಂದು ಮೌಲ್ಯವನ್ನು ಮಾರ್ಕೆಟನ್ನು ಒದಗಿಸಿಕೊಟ್ಟು, ಕಾಡಿನ ಕಾಳುಮೆಣಸನ್ನ ತೋಟಕ್ಕೆ ತಂದು ಇಡೀ ಮಲೆನಾಡು ಮತ್ತು ಕರಾವಳಿ ಅದನ್ನು ಒಡ್ಡಿ ಇಡೀ ಕರಾವಳಿ ಮತ್ತು ಪಶ್ಚಿಮ ಘಟ್ಟದ ರಸ್ತೆ ಸಂಪರ್ಕಗಳನ್ನೆಲ್ಲ ಇದು ಮಾಡಿ, ಕುಮಟಾದಲ್ಲಿ ಹಡಗು ಕಟ್ಟೆಯನ್ನು ಕಟ್ಟಿ ನೀವು ಇಷ್ಟೆಲ್ಲ ಮಾಡಿರುವ ರಾಣಿಯಾಗೆ ಏನೂ ಇಲ್ಲ. ಅದು ಗೋವಾ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ಭಾರತದ ಭೂಮಿನೇ ತಾನೆ, ಅಲ್ಲಿ ಅದು ಮಾಡ್ಬೋದು. ಇಲ್ಲಿ ಏನೂ ಇಲ್ಲ. ಅದು ಯಾರಿಗೆ? ಇದು ಯಾರಿಗೆ? ಚನ್ನಭೈರಾದೇವಿ ಬಗ್ಗೆ ಅಧ್ಯಯನ ಪೀಠ ಇದೆಯಾ? ಅಧ್ಯಯನ ಪೀಠ ಏನಿದೆ? ಅವಳ ಹೆಸರು ಕಾರವಾರದ ನೌಕಾ ನೆಲೆಗೆ ಚನ್ನಭೈರಾದೇವಿ ಹೆಸರು ಕೊಡ್ಬೋದಾಗಿತ್ತು. ಕೊನೆ ಪಕ್ಷ ಹೊನ್ನಾವರದಲ್ಲಿ ಬಂದರೋ ಅಥವಾ ಇದಕ್ಕೋ ಮಾಡ್ಬೋದಾಗಿತ್ತು. ಈಗ ಮುಂದೆ ಆಗೋದಕ್ಕಾದ್ರೂ ಮುಂದಾಗುವ ಏನಾದರೂ ಮುಂದೊಂದು ದಿನ ಈಗಿನ ಈ ಏನು ನಮ್ಮ ಸಂಸದರೆಲ್ಲ ವರ್ತಿಸ್ತಾ ಇರುವ ರೀತಿ ನೋಡಿದ್ರೆ ಅದು ನಮ್ಮ ಜೀವಿತಾವಧಿಯಲ್ಲೂ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ವಿಮಾನ ನಿಲ್ದಾಣ ಏನಾದರೂ ಉತ್ತರ ಕನ್ನಡಕ್ಕೆ ಬಂದರೆ ಅದಕ್ಕಾದ್ರೂ ಒಂದು ಹೆಸರು ಕೊಡ್ಬೋದು. ಆದರೆ ನಮ್ಮ ದುರದೃಷ್ಟ ಸರ್, ನಮಗೆ ಆಲ್ಬುಕರ್ಕನ ವಿಮಾನ ನಿಲ್ದಾಣ ಇದೆ ನಮ್ಮ ದೇಶದಲ್ಲಿ, ನಮ್ಮ ನೆಲದಲ್ಲಿ. ನಮ್ಮಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರದೋ, ನಮ್ಮ ನೆಲ ಸಂಸ್ಕೃತಿಯ ವೀರರದೋ, ಅಥವಾ ನಮ್ಮ ಸಂಸ್ಕೃತಿನ ಕಟ್ಟದವರು ಅವ್ರದ್ದಿಲ್ಲ. ನೀವು ಆರ್ಯಭಟರದ್ದು ಇದೆಯಾ? ಇಲ್ಲ. ಮಾವಿನಗುಂಡಿನಲ್ಲಿ ಒಂದು ಸ್ವಾತಂತ್ರ್ಯ ಸ್ಮಾರಕ ಒಂದು ಸಣ್ಣದೇ ಅಂತದ್ದು ಇದು ಮಾಡಿದ್ದಾರೆ. ಅದನ್ನು ಈಗೇನಾದ್ರು ನೀವು ಹೋಗ್ಬಿಟ್ರೆ ಸರ್, ಅದನ್ನು ನೋಡಿಬಿಟ್ರೆ ಅಲ್ಲಿ ಅದೇ ಅವರಿಬ್ಬರು ಉಪವಾಸ ಮಾಡಿದ್ರು ಅನ್ನಲ್ಲ, ಅದು ಕರ ನಿರಾಕರಣೆಯ ವೀರಕಥೆಯ ಭಾಗ. ಅದು ಅಲ್ಲಿ ಇರುವಂಥ ಆ ಸ್ಮಾರಕದ ಜಾಗವನ್ನು ನೋಡಿಬಿಟ್ರೆ ನೀವು ಎಷ್ಟು ಕೆಟ್ಟದಾಗಿ ಇಟ್ಟಿದ್ದಾರೆ ಮತ್ತು ಅದು ಎಷ್ಟು ವಿರೂಪಗೊಂಡಿದೆ ಅಂತಂದರೆ ಸರ್, ನಮಗೆ ನಿಜವಾಗಿಯೂ ಬೇಜಾರಾಗುತ್ತೆ. ನಿಜವಾಗಿಯೂ ಲಿಂಗನಮಕ್ಕಿ ಜಲಾಶಯಕ್ಕೆ ಚನ್ನಭೈರಾದೇವಿ ಹೆಸರು ಇಡ್ಬೋದಾಗಿತ್ತು. ಗೇರ್ಸೊಪ್ಪೆ ಜಲಪಾತ ಅಂತ ಇದ್ದಿದ್ದೇನೆ ಜೋಗಫಾಲ್ಸ್ ಅಂತ ಬದಲಾಯಿಸ್ಬಿಟ್ವಿ ನಾವು. ಆ್ಯಕ್ಚುಲಿ ಚನ್ನಭೈರಾದೇವಿಯ ಕಾರಣದಿಂದಲೇ ಅದು ಗೇರ್ಸೊಪ್ಪೆ ಆಯಿತು. ಇಲ್ಲಿ ಗೇರ್ಸೊಪ್ಪೆಗೂ ಜೋಗಕ್ಕೂ ಏನು ಸಂಬಂಧ? ಅವಳ ಗಡಿ ಸರ್, ಅದು ಅವಳ ಗಡಿ ಆಗಿದ್ದರಿಂದಲೇ ಅದು ಗೇರ್ಸೊಪ್ಪೆ ಅಂತ ಹಿಂದೆ ಕರಿತಿದ್ರು. ಆಮೇಲೆ ಅದು ಇದಾಗ್ತಾ ಹೋಯಿತು. ಇವರೆಲ್ಲ ಬಂದಿದ್ದು ಅದೇ ಮಾರ್ಗದಲ್ಲೇ. ಏನು ಮಾಡಲಿಲ್ಲ ಸರ್. ನಾವು ಚನ್ನಭೈರಾದೇವಿ ಮತ್ತು ನಮ್ಮ ಇತಿಹಾಸ ಎರಡಕ್ಕೂ ಒಟ್ಟಿಗೆ ಅನ್ಯಾಯ ಮಾಡ್ಕೊಂಡ್ವಿ. ಹೌದು. ಉತ್ತರ ಕನ್ನಡದ ದುರಾದೃಷ್ಟದೊಟ್ಟೊಟ್ಟಿಗೆ ಅದು ಮಿಳಿತಗೊಂಡಿದೆ. ಮುಂದಿನ ಭಾಗದಲ್ಲಿ ನಾವು ಚನ್ನಭೈರಾದೇವಿಯ ವ್ಯಕ್ತಿತ್ವದ ಬಗ್ಗೆ, ಅವರ ರಾಜ್ಯಾಡಳಿತ, ಅವರ ಒಳ ಒಂದು ವಿಚಾರಗಳು,
ಅವರ ಶೌರ್ಯದ ಕಥೆಗಳು ಇವನ್ನೆಲ್ಲ ಮಾತಾಡೋಣ. ಖಂಡಿತ ಖಂಡಿತ ಖಂಡಿತ. ಅದು ಮಾತಾಡುವಂಥ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಕೊಡುವಂಥ ವಿಚಾರ. ಹೌದು. ಅವಳು ಕುದುರೆಗಳನ್ನು ಓಡಿಸ್ತಿದ್ದು, ಕಾಡು ಕೋಣವನ್ನು ಒಬ್ಬಳೆ ಏಕಾಂಗಿಯಾಗಿ ಎದುರಿಸಿ ಬಗ್ಸಿದ್ದು, ನೋಡಿ ಅಂತಂಥ ಊರುಗಳ ಹೆಸರು ಕೂಡ ಇದೆ ಅಲ್ಲಿ ಅವಳ ರಾಜ್ಯದಲ್ಲಿ. ಅದನ್ನು ವಿವರವಾಗಿ ಖಂಡಿತ ಮಾತಾಡೋಣ ವಿವರವಾಗಿ ಮಾತಾಡೋಣ ಸರ್. ಖಂಡಿತ. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ.